ನಮಸ್ಕಾರ ಸ್ನೇಹಿತರೆ, ನಿಮಗೆ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇದೆ ಅಂತಂದರೆ ಅದು ವೀಕೆಂಡಲ್ಲಾಗಿರ್ಬೋದು ಅಥವಾ ವರ್ಷದಲ್ಲಿ ಒಂದು ಸಲನೋ ವರ್ಷದಲ್ಲಿ 2 ಸಲನೋ ಅಥವಾ ನೀವು ಬೇರೆ ಬೇರೆ ಕಡೆ ಹೋಗಿ ಹೋಟೆಲಲ್ಲೋ ಅಥವಾ ಬೇರೆ ಬೇರೆ ಡೆಸ್ಟಿನೇಷನ್ನಲ್ಲಿ ಭಾರತದಲ್ಲಾಗಿರ್ಬೋದು ಅಥವಾ ಹೊರ ದೇಶದಲ್ಲಾಗಿರ್ಬೋದು ಅಥವಾ ನೀವು ಬೇರೆ ಬೇರೆ ದೇವಸ್ಥಾನಗಳನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂತಾದರೂ ನೀವು ಹೋಟೆಲಲ್ಲಿ ಉಳ್ಕೊಬೇಕಾಗತ್ತೆ. ಸೊ ಆವಾಗ ನಿಮಗೆ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇದ್ದರೆ ತುಂಬ ಯೂಸ್ ಆಗುತ್ತೆ. ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಅಂದರೆ ಏನು, ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ಏನೆಲ್ಲ ಬೆನಿಫಿಟನ್ನು ಪಡ್ಕೊಳ್ಬೋದು ಮತ್ತು ಇವಾಗ ನಮ್ಮ ದೇಶದಲ್ಲಿ ಯಾವುದೆಲ್ಲ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳು ಅವೈಲೇಬಲ್ ಆಗಿದೆ, ಅದರಿಂದ ನಾವು ಯಾವ ರೀತಿ ಚೆನ್ನಾಗಿ ಉಪಯೋಗಿಸ್ಬೋದು ಅದನ್ನೆಲ್ಲ ನಾನು ನಿಮಗೆ ಇವತ್ತು ತಿಳಿಸ್ತೀನಿ. ಸೊ ನೀವು ವರ್ಷದಲ್ಲಿ ಒಂದು ಸಲ ಹೋಗ್ತೀರಾ ಅಥವಾ ವೀಕೆಂಡ್ಗಳಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂತಂದರೂ ಪರವಾಗಿಲ್ಲ, ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಯಾವ ರೀತಿ ಹಣವನ್ನು ಉಳಿಸ್ಕೊಳ್ಬೋದು, ಯಾವ ರೀತಿ ನಿಮಗೆ ಫ್ರೀ ಸ್ಟೇ ಸಿಗುತ್ತೆ, ಯಾವ ರೀತಿ ನಿಮಗೆ ಫ್ರೀ ಫ್ಲೈಟ್ ಟಿಕೆಟ್ ಸಿಗುತ್ತೆ ಎಲ್ಲ ತಿಳಿಸ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ನನ್ನ ಹೆಸರು ಸಾಯಿ ಕೀರ್ತನು, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಮೊದಲೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಂತಂದರೆ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಮೊದಲನೇ ಪಾಯಿಂಟ್ ಏನಂದರೆ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಅಂದರೆ ಏನು. ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಅಂದರೆ ನೀವು ಎಲ್ಲೇ ಟ್ರಾವೆಲ್ ಮಾಡಿ, ನೀವು ಎಲ್ಲೇ ಹೋಟ್ಲಲ್ಲೋ ಅಥವಾ ಯಾವುದೇ ರೀತಿಯ ಹೋಮ್ ಸ್ಟೇಸಲ್ಲೋ Airbnbಸಲ್ಲೋ ಉಳ್ಕೊಳ್ತೀರಂದ್ರೂ ಪರವಾಗಿಲ್ಲ, ಅದಕ್ಕೆಲ್ಲ ನೀವು ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ಪೇಮೆಂಟ್ ಮಾಡಿದ್ರೆ ನಿಮಗೆ ಫ್ರೀ ಆಗಿರೋಂಥ ಹೋಟೆಲ್ ಸ್ಟೇಸು, ಫ್ರೀ ಆಗಿರೋಂಥ ಫ್ಲೈಟ್ ಟಿಕೆಟ್ಸ್ಗಳು ಮತ್ತು ಫ್ರೀಯಾಗಿ ನಿಮಗೆ ಮೈಲ್ಸ್ ಅಂತ ಅಥವಾ ರಿವಾರ್ಡ್ ಪಾಯಿಂಟ್ಸ್ ಅಂತ ಸಿಗುತ್ತೆ ಮತ್ತು ಫ್ರೀಯಾಗಿ ನಿಮಗೆ ಲಾಂಜ್ ಆಕ್ಸೆಸ್ಗಳು ಸಿಗ್ತವೆ. ಸೊ ಈ ರೀತಿಯಾಗಿ ತುಂಬ ನಿಮಗೆ ಅಡ್ವಾಂಟೇಜಸ್ಗಳಿದ್ದಾವೆ, ತುಂಬ ನಿಮಗೆ ಫ್ರೀ ಆಗಿರೋಂಥ ಐಟಮ್ಸ್ಗಳು ಸಿಗ್ತವೆ. ನೀವು ಬರೀ ಡೆಬಿಟ್ ಕಾರ್ಡನ್ನು ಸ್ವೈಪ್ ಮಾಡೋದು ಅಥವಾ ಗೂಗಲ್ ಪೇನೋ ಅಥವಾ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡೋ ಬದಲು ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಮತ್ತು ತುಂಬ ಹಣ ಉಳಿಯುತ್ತೆ. ಸೊ ಬೇಸಿಕಲಿ ನೀವು ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಜಾಸ್ತಿ ಗಳಿಸೋದಕ್ಕಾಗತ್ತೆ. ಏನು ಕೆಲಸ ಮಾಡದೆ ನೀವು ಆರಾಮಾಗಿ ಗಳಿಸ್ಬೋದು. ಬರೀ ಏನು ಮಾಡಬೇಕು, ನೀವು ಟ್ರಾವೆಲ್ ಮಾಡ್ತಾ ಇರಬೇಕು. ಖರ್ಚು ಮಾಡ್ತಾ ಇದ್ದಂಗೆ ನೀವು ಜಾಸ್ತಿ ಪಾಯಿಂಟ್ಸನ್ನು ರಿಡೀಮ್ ಮಾಡೋದಕ್ಕಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಾವು ಭಾರತೀಯರು ಯಾಕೆ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡನ್ನು ಪ್ರಿಫರ್ ಮಾಡಬೇಕು ಅಂತ ನೋಡೋಣ. ನಮ್ಮ ದೇಶದಲ್ಲಿ ಇವಾಗ ಟ್ರಾವೆಲ್ ತುಂಬ ಜಾಸ್ತಿ ಆಗ್ತದೆ. ಭಾರತೀಯರು ಬೇರೆ ಬೇರೆ ರಾಜ್ಯಗಳನ್ನು ವಿಸಿಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ದುಬೈ ಆಗಿರ್ಬೋದು, ಸಿಂಗಾಪುರು, ಥೈಲ್ಯಾಂಡು, ವಿಯೆಟ್ನಾಮು, ಶ್ರೀಲಂಕಾ, ಹೀಗೆ ಬೇರೆ ಬೇರೆ ದೇಶ, ಬೇರೆ ಬೇರೆ ರಾಜ್ಯಗಳನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಕೆಲವೊಂದು ಎಷ್ಟು ಬೆನಿಫಿಟ್ಸ್ಗಳು ಸಿಗ್ತವೆ. ತುಂಬ ಕಮ್ಮಿ ರೇಟಲ್ಲಿ ನಿಮಗೆ ಬೆನಿಫಿಟ್ಸಲ್ಲಿ ಸಿಗುತ್ತೆ. ಒಂದು ನಿಮಗೆ ಉದಾಹರಣೆ ಕೊಡಬೇಕಂದ್ರೆ ಲಾಂಜ್ ಆಕ್ಸೆಸ್ಸು. ನೀವು ಲಾಂಜ್ ಆಕ್ಸೆಸ್ಗೆ ಪೇಮೆಂಟ್ ಮಾಡ್ತೀರಂತಂದರೆ ಮಿನಿಮಮ್ಮು 1200 ರೂಪೀಸ್ ಇರುತ್ತೆ ಒಂದು ಲಾಂಜ್ ಆಕ್ಸೆಸ್ಗೆ. ಅಲ್ಲಿ ನಿಮಗೆ ಊಟ, ತಿಂಡಿ, ಸಂಜೆ ಹೊತ್ತಲ್ಲಿ ಸ್ನ್ಯಾಕ್ಸು, ಡಿನ್ನರು ಈ ರೀತಿ ಎಲ್ಲ ಇರುತ್ತೆ. ಎಸ್ಪೆಷಲಿ ನೀವು ಲೇಓವರ್ಸ್ಗಳಿದ್ದಾವೆ ಅಂದರೆ ನಿಮಗೆ ಲಾಂಜ್ ಆಕ್ಸೆಸ್ಸು ತುಂಬ ಹೆಲ್ಪ್ ಆಗುತ್ತೆ. ಅದೇ ನಿಮ್ಮ ಹತ್ರ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇದೆ ಅಂತಂದರೆ ಫ್ರೀಯಾಗಿ ನಿಮಗೆ ಲಾಂಜ್ ಆಕ್ಸೆಸ್ ಸಿಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ನಿಮಗೆ ಫ್ರೀಯಾಗಿ ರಿವಾರ್ಡು ಮತ್ತು ರಿಡೀಮೇಬಲ್ ಪಾಯಿಂಟ್ ಸಿಗುತ್ತೆ. ಈ ರಿಡೀಮೇಬಲ್ ಪಾಯಿಂಟ್ಸಿಂದ ನೀವು ಹೋಟೆಲನ್ನು ಬುಕ್ ಮಾಡ್ಬೋದು, ಫ್ಲೈಟ್ ಟಿಕೆಟ್ಸನ್ನು ಬುಕ್ ಮಾಡ್ಬೋದು, ಅಥವಾ ನಿಮಗೆ ಫ್ಲೈಟ್ ಟಿಕೆಟ್ ಅಪ್ಗ್ರೇಡ್ಸ್ಗಳು ಸಿಗುತ್ತೆ ಮತ್ತು ನಿಮಗೆ ಪ್ಯಾಕೇಜ್ ಸಿಗುತ್ತೆ, ಟೂರ್ ಪ್ಯಾಕೇಜಸ್ಗಳು ಸಿಗ್ತವೆ. ಸೊ ಈ ರೀತಿ ನಿಮಗೆ ತುಂಬ ಆಪ್ಷನ್ಗಳಿದ್ದಾವೆ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಆಕ್ಸಿಸ್ ವಿಸ್ತಾರ ಕಾರ್ಡ್ ಇದೆ. ಆಕ್ಸಿಸ್ ವಿಸ್ತಾರ ಕಾರ್ಡ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಅದನ್ನು ಉಪಯೋಗಿಸ್ತಾ ಇದ್ದೀರಂತ ನಿಮಗೆ ಅದರಲ್ಲಿ ಫ್ರೀ ವಿಸ್ತಾರ ಟಿಕೆಟ್ಸ್ಗಳು ಸಿಗ್ತವೆ. ಸೊ ಈ ರೀತಿಯ ಬೆನಿಫಿಟ್ಸ್ಗಳು ಬೇರೆ ಬೇರೆ ಕಾರ್ಡ್ಗಳಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ನಿಮಗೆ ಫಾರೆಕ್ಸ್ ಬೆನಿಫಿಟ್ ಏನಂದರೆ ನೀವು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರ ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದಂಗೆ ಅದಕ್ಕೆ ನಿಮಗೆ ಚಾರ್ಜ್ ಆಗುತ್ತೆ. ಮಿನಿಮಮ್ ಆಗಿ ಹೆಚ್ಚಿನವರು 3.5% ಚಾರ್ಜ್ ಮಾಡ್ತಾರೆ. ಆದರೆ ನಿಮಗೆ RBLO ಅಥವಾ ನ್ಯೂ ಟ್ರಾವೆಲ್ ಕಾರ್ಡ್ ಇದೆ ಅಂತಂದರೆ ನಿಮಗೆ ತುಂಬ ಕಮ್ಮಿ ಪರ್ಸೆಂಟೇಜ್ ಚಾರ್ಜ್ ಮಾಡ್ತಾರೆ. ಇಲ್ಲ ಕೆಲವೊಬ್ಬರು ನಿಮಗೆ 0% ಚಾರ್ಜ್ ಮಾಡ್ತಾರೆ. ಫಾರೆಕ್ಸ್ ಎಕ್ಸ್ಚೇಂಜಿಗೆ ಯಾವುದೇ ರೀತಿಯ ಚಾರ್ಜ್ ನಿಮಗೆ ಬೀಳಲ್ಲ. ಸೊ ಇದರಿಂದ ನೀವು ತುಂಬ ಹಣವನ್ನು ಸೇವ್ ಮಾಡೋದಕ್ಕಾಗುತ್ತೆ. ಮತ್ತೊಂದು ಕ್ರೆಡಿಟ್ ಕಾರ್ಡಿಂದ ಏನು ಬೆನಿಫಿಟ್ ಸಿಗುತ್ತೆ, ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಸಿಗುತ್ತೆ. ಫ್ರೀಯಾಗಿ ಟ್ರಾವೆಲ್ ಇನ್ಶೂರೆನ್ಸ್ ಆ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲೇ ಆ್ಯಡ್ ಆಗಿರುತ್ತೆ. ಅದರಲ್ಲಿ ನೀವು ಬ್ಯಾಗೇಜ್ ಲಾಸ್ ಆಯಿತು, ಟ್ರಿಪ್ ಕ್ಯಾನ್ಸಲೇಷನು, ಇದಕ್ಕೆಲ್ಲ ನಿಮಗೆ ಕವರೇಜ್ ಸಿಗುತ್ತೆ. ಮತ್ತು ನೀವು ಹೊರದೇಶದಲ್ಲಿ ಹೋದಾಗ ನಿಮಗೆ ಮೆಡಿಕಲ್ ಕವರಪ್ ಬೇಕಂದ್ರೂ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಅದನ್ನು ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ.
ಮತ್ತು ಹೆಚ್ಚಿನ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ವೆಲ್ಕಮ್ ಬೋನಸಸ್ ಸಿಗುತ್ತೆ. ಫ್ರೀ ಆಗಿರೋಂಥ ಹೋಟೆಲ್ ವೌಚರ್ ಸಿಗ್ತವೆ. ಇವಾಗ ಅಮೇರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಟ್ರಾವೆಲ್ ಕಾರ್ಡ್ ಇದೆ ಅಂತ ಅದರಲ್ಲಿ ನಿಮಗೆ ತಾಜ್ ವೌಚರ್ ಸಿಗುತ್ತೆ, ಕೆಲವುದರಲ್ಲಿ ಮ್ಯಾರಿಟ್ ಅವ್ರದ್ದು ವಾಚರ್ ಸಿಗುತ್ತೆ, ಕೆಲವ್ರದ್ದು ಕ್ಲಬ್ ಮಹೀಂದ್ರದವ್ರದ್ದು ಅವ್ರ ಜೊತೆ ಟೈಅಪ್ ಇರುತ್ತೆ. ಸೊ ಬೇರೆ ಬೇರೆ ಹೋಟೆಲ್ಗಳ ಜೊತೆ ಬೇರೆ ಬೇರೆ ಕಾರ್ಡ್ ಅವ್ರದ್ದು ಟೈಅಪ್ ಇರುತ್ತೆ. ಅವ್ರದ್ದು ಫ್ರೀ ಆಗಿರೋಂಥ ಹೋಟೆಲ್ ಸ್ಟೇ ಆಗಿರ್ಬೋದು ಅಥವಾ ಫ್ರೀ ಆಗಿರೋಂಥ ವೌಚರ್ಗಳು ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದು ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ಸಿಗುವಂಥ ಬೆನಿಫಿಟ್ಸ್ಗಳು. ಸೊ ಹೀಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತಂದರೆ ನೀವು ತುಂಬ ಕಳ್ಕೊಳ್ತಾ ಇದ್ದೀರಾ. ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇರೋದ್ರಿಂದ ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಅಂತ ಹೇಳಿದೆ. ಇವಾಗ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗ್ತವೆ ಅಂತ ನೋಡೋಣ. ಹೆಚ್ಚಿನ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ನಮಗೆ ಫ್ರೀ ಆಗಿರೋಂಥ ಲೌಂಜ್ ಆಕ್ಸೆಸ್ ಇರುತ್ತೆ. ಲೌಂಜ್ ಆಕ್ಸೆಸ್ ಅಂದರೆ ಏರ್ಪೋರ್ಟಲ್ಲಿ ಲೌಂಜಸ್ಗಳಿರ್ತವೆ. ಅದರಲ್ಲಿ ನಮಗೆ ಫ್ರೀ ವೈಫೈ, ಫ್ರೀ ಫುಡ್ಡು, ಫ್ರೀ ಕಂಫರ್ಟೇಬಲ್ ಆಗಿರೋಂಥ ಕೂತ್ಕೊಳ್ಳೋದಕ್ಕೆ ಚೇರ್ಸ್ಗಳು ಸಿಗ್ತವೆ. ಸೊ ಇದನ್ನು ನಾವು ಖಂಡಿತವಾಗ್ಲೂ ಆಕ್ಸೆಸ್ ಮಾಡ್ಕೊಬೋದು. ಎಸ್ಪೆಷಲಿ ನಿಮಗೆ ದೊಡ್ಡದಾಗಿರೋಂಥ ಲಾಂಗ್ ಲೇಓವರ್ಸ್ಗಳಿದ್ದಾವೆ ಅಂತಾದರೆ, ಅಂದರೆ ತುಂಬ ಹೊತ್ತು ನಿಮಗೆ ಕನೆಕ್ಟಿಂಗ್ ಫ್ಲೈಟ್ಸ್ಗೆ ತುಂಬ ಹೊತ್ತಿದೆ ಅಂತ ಅಂದರೆ, ಇವಾಗ ಸಿಂಗಾಪುರಲ್ಲಿ ಕನೆಕ್ಟಿಂಗ್ ಫ್ಲೈಟ್ಸ್ಗಳಿರ್ತವೆ, ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀರಿ, ಕೊರಿಯಾಕ್ಕೆ ಹೋಗ್ತಾ ಇದ್ದೀರಿ ಅಂತಂದರೆ ನಿಮಗೆ ಥಾಯ್ಲ್ಯಾಂಡಲ್ಲಿ ಅಥವಾ ಸಿಂಗಾಪುರಲ್ಲಿರುತ್ತೆ. ಆವಾಗ ನಿಮಗೆ 2 ಗಂಟೆ 3 ಗಂಟೆ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆವಾಗ ನೀವು ಲೌಂಜ್ ಆಕ್ಸೆಸನ್ನು ಯೂಸ್ ಮಾಡ್ಬೋದು. 1 ವರ್ಷದಲ್ಲಿ 2, 3 ಅಂತ ನಿಮಗೆ ಕಾಂಪ್ಲಿಮೆಂಟ್ರಿ ಇರುತ್ತೆ. ಅದನ್ನು ನೀವು ಕ್ರೆಡಿಟ್ ಕಾರ್ಡಿಂದ, ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ಖಂಡಿತವಾಗ್ಲೂ ಉಪಯೋಗಿಸ್ಬೋದು. ಹೆಚ್ಚಿನ ಡೆಬಿಟ್ ಕಾರ್ಡ್ಗಳಲ್ಲಿ ನಿಮಗೆ ಫ್ರೀ ಆಗಿರೋಂಥ ಲೌಂಜ್ ಆಕ್ಸೆಸ್ ಬರಲ್ಲ. ಹಾಗಾಗಿ ಈ ರೀತಿಯ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಫ್ರೀ ಆಗಿರೋಂಥ ಲೌಂಜ್ ಆಕ್ಸೆಸ್ ಸಿಗುತ್ತೆ. ಇವಾಗ SBI ಎಲೀಟ್ ಕಾರ್ಡ್ ಇದೆ ಅಂತ ಅಂದರೆ ನಿಮಗೆ 6 ಇಂಟರ್ನ್ಯಾಷನಲ್ನ ಲೌಂಜ್ ಆಕ್ಸೆಸ್ ಸಿಗುತ್ತೆ. ಅದ್ರ ಜೊತೆ ಪ್ರಯಾರಿಟಿ ಪಾಸ್ ಕೂಡ ಸಿಗುತ್ತೆ. ಆವಾಗಲೇ ಹೇಳ್ದಂಗೆ ನಿಮಗೆ ವೆಲ್ಕಮ್ ಬೆನಿಫಿಟ್ಸು, ಬೋನಸಸ್ಸು ಸಿಗ್ತವೆ. ಇವಾಗ ಆಕ್ಸಿಸ್ ವಿಸ್ತಾರದವ್ರದ್ದು ನೀವು ಬರೀ ಸೈನಪ್ ಆಗ್ತಾ ಇದ್ದಂಗೆ ನಿಮಗೆ ಪ್ರೀಮಿಯಂ ಎಕಾನಮಿ ಟಿಕೆಟ್ ವಿಸ್ತಾರದವ್ರದ್ದು ಫ್ರೀಯಾಗಿ ಸಿಗುತ್ತೆ, ಬರೀ ಅವರ ಜೊತೆ ಸೈನಪ್ ಆದಾಗ ಕ್ರೆಡಿಟ್ ಕಾರ್ಡಲ್ಲಿ. ಹಾಗೆ ಕೆಲವರು ಕ್ಲಬ್ ಮ್ಯಾರಿಯಟ್ ಅವ್ರ ಜೊತೆ ಟೈಅಪ್ ಆಗಿರುತ್ತೆ, ತಾಜ್ ಅವ್ರ ಜೊತೆ ಟೈಅಪ್ ಆಗಿರುತ್ತೆ. ಇವಾಗ ಅಮೇರಿಕನ್ ಎಕ್ಸ್ಪ್ರೆಸ್ ಕ್ರೆಡಿಟ್ ಕಾರ್ಡ್ ಇದೆ ಅಂದರೆ ನಿಮಗೆ ತಾಜ್ ವೌಚರ್ ಸಿಗುತ್ತೆ. ಕೆಲವ್ರಿಗೆ ಜಾಯ್ನಿಂಗಲ್ಲೇ ಬೋನಸ್ಸು ಕೂಡ ಸಿಗುತ್ತೆ. ಸೊ ಇದು ಕೂಡ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ನ ಇನ್ನೊಂದು ಬೆನಿಫಿಟ್ಟು. ಸೊ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇದೆ ಅಂತಂದರೆ ನೀವು ಫ್ಲೈಟ್ ಬುಕ್ ಮಾಡ್ತೀರಾ, ನೀವು ಟ್ರೈನ್ ಬುಕ್ ಮಾಡ್ತೀರಾ, ಅಥವಾ ನೀವು ಹೋಟೆಲ್ ಬುಕ್ಕಿಂಗ್ ಮಾಡ್ತೀರಾ, ಇದನ್ನೆಲ್ಲ ನೀವು ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ಮಾಡಿದ್ರೆ ನಿಮಗೆ 2x 3x 4x ನಿಮಗೆ ರಿವಾರ್ಡ್ ಪಾಯಿಂಟ್ಸ್ ಸಿಗುತ್ತೆ. ರಿವಾರ್ಡ್ ಪಾಯಿಂಟ್ಸು ಡಬಲ್ಲು ತ್ರಿಬಲ್ ಸಿಗುತ್ತೆ, 3 ಟೈಮ್ಸು 4 ಟೈಮ್ಸು. ಅದನ್ನು ನೀವು ಮತ್ತೆ ಬೇರೆ ಬೇರೆದಕ್ಕೆ ಯೂಸ್ ಮಾಡೋದಕ್ಕಾಗುತ್ತೆ ಆ ರಿವಾರ್ಡ್ ಪಾಯಿಂಟ್ಸನ್ನು. ಅದರಿಂದ ನೀವು ಮತ್ತೆ ಹೋಟೆಲ್ ಬುಕ್ಕಿಂಗು, ಫ್ಲೈಟ್ ಟಿಕೆಟ್ ಬುಕ್ಕಿಂಗು ಅದನ್ನೆಲ್ಲ ಮಾಡೋದಕ್ಕಾಗುತ್ತೆ. ಸೊ ನಿಮ್ಮ ಹತ್ರ HDFC ಡೈನರ್ಸ್ ಬ್ಲ್ಯಾಕ್ ಕ್ರೆಡಿಟ್ ಕಾರ್ಡ್ ಇದೆ ಅಂತಂದರೆ ನೀವು ಇಂಟರ್ನ್ಯಾಷನಲ್ ವೆಬ್ಸೈಟಲ್ಲಿ, ಟ್ರಾವೆಲ್ ವೆಬ್ಸೈಟಲ್ಲಿ ಏನಾದರೂ ಖರ್ಚನ್ನು ಮಾಡ್ತೀರಂತಂದರೆ ಅವರು ನಿಮಗೆ 10 ಪಟ್ಟು ರಿವಾರ್ಡ್ ಪಾಯಿಂಟ್ಸನ್ನು ಕೊಡ್ತಾರೆ. 1-2 ಅಲ್ಲ, 10 ಟೈಮ್ಸ್ ರಿವಾರ್ಡ್ ಪಾಯಿಂಟ್ಸನ್ನು ಕೊಡ್ತಾರೆ. ಸೊ ಯೋಚನೆ ಮಾಡಿ, ಆ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮಗೆ ಎಷ್ಟೆಲ್ಲ ಪಾಯಿಂಟ್ಸು ಸಿಗುತ್ತೆ, ಎಷ್ಟು ದುಡ್ಡನ್ನು ಸೇವ್ ಮಾಡ್ಬೋದು ಅಂತ. ಹಾಗೆ ಹೆಚ್ಚಿನ ಟ್ರಾವೆಲ್ ಕ್ರೆಡಿಟ್ ಕಾರ್ಡು ನಿಮ್ಮ ಲಾಸ್ಟ್ ಬ್ಯಾಗೇಜನ್ನು ಕವರ್ ಮಾಡುತ್ತೆ, ನಿಮ್ಮ ಡಿಲೇಡ್ ಫ್ಲೈಟನ್ನು ಕವರ್ ಮಾಡುತ್ತೆ, ಮತ್ತು ನಿಮಗೆ ಟ್ರಾವೆಲ್ ಇನ್ಶೂರೆನ್ಸ್ ಸಿಗುತ್ತೆ. ಎಸ್ಪೆಷಲಿ ನೀವು ಇಂಟರ್ನ್ಯಾಷನಲಿ ಟ್ರಾವೆಲ್ ಮಾಡ್ತಾ ಇದ್ದೀರ ಅಂತಂದರೆ ಟ್ರಾವೆಲ್ ಇನ್ಶೂರೆನ್ಸ್ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ಕವರ್ ಆಗುತ್ತೆ. ಮತ್ತು ಹೆಚ್ಚಿನ ಟ್ರಾವೆಲ್ ಕ್ರೆಡಿಟ್ ಕಾರ್ಡು 0 ಅಥವಾ ತುಂಬ ಕಮ್ಮಿ ನಿಮಗೆ ಕರೆನ್ಸಿ ಎಕ್ಸ್ಚೇಂಜಿಗೆ ಚಾರ್ಜ್ ಮಾಡ್ತವೆ ಕ್ರೆಡಿಟ್ ಕಾರ್ಡ್ಸು. ನೀವು ಬೇರೆ ದೇಶದಲ್ಲಿ ಪೇಮೆಂಟ್ ಮಾಡ್ತೀರಂತ ಆದರೆ ನಿಮಗೆ ಈ ಕರೆನ್ಸಿ ಎಕ್ಸ್ಚೇಂಜಿಗೆ ಚಾರ್ಜಸ್ ಬೀಳಲ್ಲ. ಎಕ್ಸಾಂಪಲ್ಲು ನಿಮಗೆ ಗ್ಲೋಬಲ್ ನಿಯೋ ಕಾರ್ಡ್ ಇದೆ ಅಂತಂದರೆ ಅಥವಾ RBL ವರ್ಲ್ಡ್ ಸಫಾರಿ ಕಾರ್ಡ್ ಇದೆ ಅಂತಂದರೆ ಅವರು ನಿಮಗೆ 0 ಅಥವಾ ತುಂಬ ಕಮ್ಮಿ ಚಾರ್ಜಸ್ನ ನಿಮಗೆ ಹಾಕ್ತಾರೆ ನೀವು ಬೇರೆ ದೇಶದಲ್ಲಿ ಪೇಮೆಂಟ್ ಮಾಡಿದಾಗ. ಸೊ ನೀವು 1 ಲಕ್ಷ ರೂಪಾಯಿ ಇವಾಗ ಶ್ರೀಲಂಕಾದಲ್ಲಿ ಖರ್ಚು ಮಾಡ್ತಿದ್ದೀರಾ ಅಂತಂದರೆ ಅದರಲ್ಲಿ ನಿಮಗೆ ಸ್ಟ್ರೈಟಾಗಿ 3,500 ರೂಪಾಯಿ ಉಳಿತಾಯ ಆಗುತ್ತೆ. ಮತ್ತು ನಿಮಗೆ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳಿದ್ದಾವೆ ಅಂತಂದರೆ ಬೇರೆ ಬೇರೆ ಕ್ರೆಡಿಟ್ ಕಾರ್ಡ್ಗಳು ಬೇರೆ ಬೇರೆ ವೆಬ್ಸೈಟ್ ಅವ್ರ ಜೊತೆ, ಟ್ರಾವೆಲ್ ವೆಬ್ಸೈಟ್ ಜೊತೆ ಅಥವಾ ಈ ಹೋಟೆಲ್ ಅವ್ರ ಜೊತೆ ಎಲ್ಲ ಟೈಅಪ್ ಇರುತ್ತೆ. ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟು, ಫ್ರೀ ಆಗಿರೋಂಥ ಅಪ್ಗ್ರೇಡು, ಇವಾಗ ಫ್ಲೈಟಲ್ಲಿ ಹೋಗ್ತಿದ್ದೀರಾ ಅಂತಂದರೆ, ಅಥವಾ ನಿಮಗೆ ಟ್ರಾವೆಲ್ ಪ್ಯಾಕೇಜಲ್ಲಿ ಡಿಸ್ಕೌಂಟು. ಇವಾಗ ಅಮೇರಿಕನ್ ಎಕ್ಸ್ಪ್ರೆಸ್ಸಲ್ಲಿದೆ ಅಂತಂದರೆ ಅವರು ನಿಮಗೆ ಡೈರೆಕ್ಟಾಗಿ 10,000 ರೂಪೀಸ್ನ ವೌಚರನ್ನು ಕೊಡ್ತಾರೆ ಸೈನಪ್ ಆಗ್ತಾ ಇದ್ದಂಗೆ. ಮತ್ತು ಮಿನಿಮಮ್ ಸ್ಪೆಂಡನ್ನು ಮೀಟ್ ಮಾಡಿದಂಗೆ ಮಿನಿಮಮ್ ಖರ್ಚನ್ನು ಮಾಡಿದ್ರೆ ನಿಮಗೆ 10,000 ವೌಚರು ಫ್ರೀಯಾಗಿ ಕೊಡ್ತಾರೆ. ಸೊ ಈ ರೀತಿಯ ಬೆನಿಫಿಟ್ಸ್ಗಳು ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ಬರುತ್ತೆ. ಸೊ ನೀವು ಸರಿಯಾದ ಕ್ರೆಡಿಟ್ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಅದನ್ನು ಚೆನ್ನಾಗಿ ಯೂಸ್ ಮಾಡಿದ್ರೆ ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ಗಳು ಸಿಗ್ತವೆ ಮತ್ತು ತುಂಬ ಹಣವನ್ನು ಉಳಿತಾಯ ಮಾಡೋದಕ್ಕಾಗತ್ತೆ. ಸೊ ಇವಾಗ ಇಂಡಿಯಾದಲ್ಲಿ ಟಾಪ್ ಆಗಿರೋಂಥ ಕ್ರೆಡಿಟ್ ಕಾರ್ಡ್ಸ್ಗಳು ಯಾವುದೆಲ್ಲ ಮತ್ತು ಅದರ ಚಾರ್ಜಸ್ ಎಷ್ಟು ಅಂತ ನಾನು ನಿಮಗೆ ತಿಳಿಸ್ತೀನಿ.
ಮೊದಲನೇದು ಆಕ್ಸಿಸ್ ಬ್ಯಾಂಕ್ ವಿಸ್ತಾರ ಸಿಗ್ನೇಚರ್ ಕ್ರೆಡಿಟ್ ಕಾರ್ಡು. ಇದನ್ನು ಜಾಯ್ನಿಂಗ್ ಫೀಸು 1500 ವರ್ಷಕ್ಕೆ, ಮತ್ತು ಇದರಲ್ಲಿ ನಿಮಗೆ ಪ್ರೀಮಿಯಂ ಇಕಾನಮಿ ಟಿಕೆಟ್ ಆನ್ ಜಾಯ್ನಿಂಗು ಸಿಗುತ್ತೆ. ನೀವು ಜಾಯ್ನ್ ಆಗ್ತಾ ಇದ್ದಂಗೆ ಒಂದು ಫ್ರೀ ಆಗಿರೋಂಥ ಪ್ರೀಮಿಯಂ ಇಕಾನಮಿ ಟಿಕೆಟ್ ಸಿಗುತ್ತೆ. ಸೊ ನಿಮಗೆ 1500 ರೂಪಾಯಿ ಅಲ್ಲೇ ಕವರ್ ಆಗಿಬಿಡುತ್ತೆ. ಅದ್ರ ಜೊತೆ ನಿಮಗೆ ಕ್ಲಬ್ ವಿಸ್ತಾರ ಪಾಯಿಂಟ್ಸ್ ಸಿಗುತ್ತೆ, ಮತ್ತು ಲಾಂಜ್ ಆಕ್ಸೆಸ್ ಸಿಗುತ್ತೆ, ಮತ್ತು ಮೈಲ್ ಸ್ಟೋನ್ ರಿವಾರ್ಡ್ ಪಾಯಿಂಟ್ಸ್ಗಳು ಸಿಗ್ತವೆ. ಎರಡನೇದು HDFC ರಿಗೆಲ್ಲಾ ಕ್ರೆಡಿಟ್ ಕಾರ್ಡು. ಇದರಲ್ಲಿ ಜಾಯ್ನಿಂಗ್ ಫೀಸು 2500, ಮತ್ತು ಅದು ಪ್ರತಿ ವರ್ಷ ಚಾರ್ಜ್ ಆಗುತ್ತೆ 2500. ಇದ್ರ ಜೊತೆಗೆ ನಿಮಗೆ ಬೆನಿಫಿಟ್ಸು ಕಾಂಪ್ಲಿಮೆಂಟ್ರಿ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಲಾಂಜ್ ಆಕ್ಸೆಸ್ ಸಿಗುತ್ತೆ, ಫ್ರೀಯಾಗಿ ಲಾಂಜ್ ಆಕ್ಸೆಸ್ ಸಿಗುತ್ತೆ, ಮತ್ತು ಎಕ್ಸ್ಟ್ರಾ ನಿಮಗೆ ಟ್ರಾವೆಲ್ ಕಾನ್ಸಿಯಾಜು, ಇನ್ಶೂರೆನ್ಸು, ಮತ್ತು 4 ರಿವಾರ್ಡ್ ಪಾಯಿಂಟ್ ಸಿಗುತ್ತೆ ನಿಮಗೆ ಪ್ರತಿ 150 ರೂಪಾಯಿ ಖರ್ಚು ಮಾಡಿದಾಗ. ಅದನ್ನು ನೀವು ಮತ್ತೆ ರಿವಾರ್ಡ್ ಪಾಯಿಂಟ್ಸನ್ನು ಮಲ್ಟಿಪ್ಲೈ ಮಾಡಿ ಅದನ್ನು ನೀವು ಯೂಸ್ ಮಾಡೋದಕ್ಕಾಗತ್ತೆ, ಫ್ಲೈಟ್ ಬುಕ್ಕಿಂಗು, ಹೋಟೆಲ್ ಬುಕ್ಕಿಂಗು ಎಲ್ಲದಕ್ಕೂ. ನೆಕ್ಸ್ಟು SBI ಕಾರ್ಡ್ ಎಲೀಟ್. ಇದು ಜಾಯ್ನಿಂಗ್ ಫೀಸು 4999. ಇದು ಪ್ರತಿ ವರ್ಷ ಚಾರ್ಜ್ ಆಗುತ್ತೆ. ಇದರಲ್ಲಿ ನಿಮಗೆ ಫ್ರೀ ಕ್ಲಬ್ ವಿಸ್ತಾರ ಮತ್ತು ಟ್ರೈಡೆಂಟ್ ಮೆಂಬರ್ಶಿಪ್ಪು ಮತ್ತು ಫ್ರೀ ಮೂವಿ ಟಿಕೆಟ್ ಸಿಗುತ್ತೆ. ಮತ್ತು ಇದರಲ್ಲಿ ಇಂಟರ್ನ್ಯಾಷನಲ್ ಲಾಂಜ್ ಆಕ್ಸೆಸ್ಸು ವಯಾ ಪ್ರಯಾರಿಟಿ ಪಾಸು ನಿಮಗೆ ಸಿಗುತ್ತೆ. ಇಂಟರ್ನ್ಯಾಷನಲ್ ಲಾಂಜ್ ಆಕ್ಸೆಸ್ ಬೇರೆ ಸಿಗುತ್ತೆ ಇದರಲ್ಲಿ. ಮತ್ತು ರಿವಾರ್ಡ್ ಪಾಯಿಂಟ್ಸು ಅದು ಸಪ್ರೇಟು, ಅದನ್ನು ನೀವು ಮತ್ತೆ ಉಪಯೋಗಿಸೋದಕ್ಕಾಗತ್ತೆ. ಆಮೇಲೆ ಅಮೇರಿಕನ್ ಎಕ್ಸ್ಪ್ರೆಸ್ ಪ್ಲ್ಯಾಟಿನಮ್ ಟ್ರಾವೆಲ್ ಕಾರ್ಡು. ನಾನು ಕೆಲವೊಂದು ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಅಪ್ಲೈ ಮಾಡ್ತೀರಂದರೆ ಆ ಲಿಂಕನ್ನು ಉಪಯೋಗಿಸಿ ಅಪ್ಲೈ ಮಾಡ್ಬೋದು. ಸೊ ನೆಕ್ಸ್ಟು ಅಮೇರಿಕನ್ ಎಕ್ಸ್ಪ್ರೆಸ್ ಪ್ಲ್ಯಾಟಿನಮ್ ಟ್ರಾವೆಲ್ ಕಾರ್ಡು. ಇವ್ರದ್ದು ಪ್ರತಿ ವರ್ಷ 5000 ರೂಪಾಯಿ ಚಾರ್ಜಸ್ಸು. ಇದರ ಜೊತೆ ನಿಮಗೆ ಟ್ರಾವೆಲ್ ವೌಚರ್ಸು ಸುಮಾರು 19,000ದ್ದು, ಮತ್ತು ಪ್ರತಿ ವರ್ಷ ನೀವು ಎಷ್ಟು ಖರ್ಚು ಮಾಡ್ತೀರೋ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗ್ತಾ ಹೋಗುತ್ತೆ. ಆಮೇಲೆ ಇದರಲ್ಲಿ ತಾಜ್ ಮತ್ತು ಇಂಡಿಗೋ ಗಿಫ್ಟ್ ಕಾರ್ಡ್ಸು, ಮತ್ತು ಡೊಮೆಸ್ಟಿಕ್ ಟ್ರಾವೆಲರ್ಸ್ಗೆ ತುಂಬ ಬೆನಿಫಿಟ್ ಆಗುತ್ತೆ ಇದು ಅಮೇರಿಕನ್ ಎಕ್ಸ್ಪ್ರೆಸ್ ಟ್ರಾವೆಲ್ ಕಾರ್ಡು. ನೆಕ್ಸ್ಟು RBL ವರ್ಲ್ಡ್ ಸಫಾರಿ ಕ್ರೆಡಿಟ್ ಕಾರ್ಡ್. ಇದನ್ನು ಜಾಯ್ನ್ ಆಗೋದಕ್ಕೆ 3000 ರೂಪಾಯಿ ಪ್ರತಿ ವರ್ಷ ಚಾರ್ಜಸ್ಸು, ಮತ್ತು ಇದರಲ್ಲಿ ನಿಮಗೆ 0 ಫಾರೆಕ್ಸ್ ಮಾರ್ಕಪ್. ನೀವು ಹೊರಗಡೆ ದೇಶದಲ್ಲಿ ಈ ಕಾರ್ಡನ್ನು ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಫಾರೆಕ್ಸ್ ಚಾರ್ಜಸ್ ಆಗಲ್ಲ, ಮತ್ತು ಇದರಲ್ಲಿ ಫ್ರೀ ಇನ್ಶೂರೆನ್ಸ್ ಆ್ಯಡ್ ಆಗಿರುತ್ತೆ. ಮತ್ತು ಇದರಲ್ಲಿ ಎಕ್ಸ್ಟ್ರಾ ಲಾಂಜ್ ಆಕ್ಸೆಸ್ಸು ಮತ್ತು ಗ್ಲೋಬಲಿ ಆಕ್ಸೆಪ್ಟೆನ್ಸ್, ಅಂದರೆ ಬೇರೆ ಬೇರೆ ಇಂಟರ್ನ್ಯಾಷನಲ್ ಲಾಂಜ್ಗಳಲ್ಲೂ ಈ ಕಾರ್ಡನ್ನು ಆಕ್ಸೆಪ್ಟ್ ಮಾಡ್ತಾರೆ. ಹೆಚ್ಚಿನ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ಇದರಲ್ಲಿ ಮಿನಿಮಮ್ ಸ್ಪೆಂಡ್ ಇಷ್ಟು ಅಂತ ಇರುತ್ತೆ. ಅದನ್ನು ನೀವು ಮೀಟ್ ಆದರೆ ನಿಮಗೆ ಈ ಇಯರ್ಲಿ ಚಾರ್ಜಸ್ಸನ್ನು ಕೂಡ ತೆಗಿತಾರೆ. ಸೊ ಅದನ್ನು ನೀವು ನೋಡ್ಕೊಳ್ಬೋದು, ಯಾವುದರಲ್ಲಿ ಎಷ್ಟಿದೆ, ಎಷ್ಟು ಮಿನಿಮಮ್ ಸ್ಪೆಂಡ್ ಇದೆ, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ನೀವು ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಸೊ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ನಾವು ಹೇಗೆ ಹೆಚ್ಚು ಬೆನಿಫಿಟ್ಸನ್ನು ಪಡ್ಕೊಳ್ಬೋದು ಅಂತ ನೋಡೋಣ. ಯಾಕಂದರೆ ನಾವು ಬರೀ ನಮ್ಮ ಹತ್ರ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅಂದರೆ ನಮಗೆ ಏನು ಸಿಗಲ್ಲ. ಅದನ್ನು ಸರಿಯಾಗಿ ಉಪಯೋಗಿಸೋದ್ರಿಂದ ನಮಗೆ ಬೆನಿಫಿಟ್ಸ್ಗಳು ಸಿಗ್ತವೆ. ಅದೇನೆಲ್ಲ ಅಂತ ನೋಡೋಣ ಇವಾಗ. ನಿಮ್ಮ ಬಿಲ್ಲನ್ನು ಸರಿಯಾದ ಸಮಯಕ್ಕೆ ಪೇಮೆಂಟ್ ಮಾಡಿ. ನಾರ್ಮಲಿ ಏನಾಗುತ್ತೆ ಅಂದರೆ ಹೆಚ್ಚಿನವರು ಈ ಕ್ರೆಡಿಟ್ ಕಾರ್ಡ್ ಸಿಕ್ಕಿದಾಗ ಉಜ್ತಾ ಹೋಗ್ತಾರೆ ಕ್ರೆಡಿಟ್ ಕಾರ್ಡ್ಗಳನ್ನ ಎಲ್ಲ ಕಡೆ. ಆಮೇಲೆ ನೆನಪು ಬರುತ್ತೆ ಇದನ್ನು ಮತ್ತೆ ತಿಂಗಳು ಎಂಡ್ ಆಗ್ತಾ ಇದ್ದಂಗೆ ಇದನ್ನು ಪೇಮೆಂಟ್ ಮಾಡಬೇಕು ಅಂತ. ಆವಾಗ ಏನು ಮಾಡ್ತಾರೆ, ಅದರಲ್ಲಿ ಪೇ ಮಿನಿಮಮ್ ಚಾರ್ಜಸ್ ಅಂತ ಇರುತ್ತಲ್ಲ, ಬರೀ ಅದನ್ನು ಪೇಮೆಂಟ್ ಮಾಡಿ ಉಳಿದಿರೋದನ್ನು ಬಿಟ್ಬಿಡ್ತಾರೆ. ಅದು ವರ್ಷಕ್ಕೆ ಸುಮಾರು 35-40% ಅದ್ರ ಮೇಲೆ ಇಂಟ್ರೆಸ್ಟ್ ಬೀಳುತ್ತೆ. ಸೊ ಖಂಡಿತವಾಗ್ಲೂ ಈ ರೀತಿಯಾಗಿ ನೀವು ಖರ್ಚು ಮಾಡ್ತೀರಂತಂದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಕ್ರೆಡಿಟ್ ಕಾರ್ಡಿಗೆ ನೀವು ಅಪ್ಲೈ ಮಾಡಿಬಿಡಿ. ನೀವು ಶಿಸ್ತಾಗಿ ಈ ಕ್ರೆಡಿಟ್ ಕಾರ್ಡಲ್ಲಿ ಬರೋವಂಥ ಬಿಲ್ಸನ್ನು 1-2 ದಿನ ಮೊದಲೇ ಪೇಮೆಂಟ್ ಮಾಡ್ತೀರಂತಾದರೆ ಮಾತ್ರ ಈ ಕ್ರೆಡಿಟ್ ಕಾರ್ಡನ್ನು ಉಪಯೋಗಿಸಿ, ಆವಾಗ ಮಾತ್ರ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇಲ್ಲ ನೀವು ತುಂಬ ಖರ್ಚು ಮಾಡ್ತಾ ಇದ್ದೀರಾ, ಅದನ್ನು ಸರಿಯಾಗಿ ಪೇಮೆಂಟ್ ಮಾಡ್ತಿಲ್ಲ ಅಂತಂದರೆ ರಿವಾರ್ಡ್ ಪಾಯಿಂಟ್ಸ್ ಬಂದರೂ ಅದೇನು ಯೂಸ್ ಆಗೋಲ್ಲ. ಯಾಕಂದರೆ ನೀವು ಎಕ್ಸ್ಟ್ರಾ ದುಡ್ಡು ಕೊಡ್ತಾನೆ ಇದ್ದೀರಾ ಇಂಟ್ರೆಸ್ಟ್ ರೂಪದಲ್ಲಿ. ಸೊ ಆ ರಿವಾರ್ಡ್ ಪಾಯಿಂಟ್ಸು ಎಲ್ಲ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಸೊ ಕ್ರೆಡಿಟ್ ಕಾರ್ಡ್ಗಿದೆ ಅಂತಂದರೆ ಅದನ್ನು ನೀವು ನಿಮ್ಮ ಟ್ರಾವೆಲ್ ಸ್ಪೆಂಡ್ಸಿಗೆ ಮಾತ್ರ ಉಪಯೋಗಿಸಿ, ಅದರಿಂದ ಮಾತ್ರ ನಿಮಗೆ ಜಾಸ್ತಿ ರಿವಾರ್ಡ್ ಪಾಯಿಂಟ್ಸ್ಗಳು ಸಿಗ್ತವೆ. ನೀವು ಎಷ್ಟು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಮಾತ್ರ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳಿಗೆ ಅಪ್ಲೈ ಮಾಡಿ. ಬೇರೆ ಖರ್ಚಿಗೆ ಈ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಿ. ಟ್ರಾವೆಲ್ಗೆ ಈ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಿದ್ರೆ ನಿಮಗೆ ಜಾಸ್ತಿ ರಿವಾರ್ಡ್ ಪಾಯಿಂಟ್ಸ್ಗಳು ಸಿಗ್ತವೆ. ಮೂರನೇ ಪಾಯಿಂಟ್ ಏನಂದರೆ, ನಿಮ್ಮ ರಿವಾರ್ಡ್ ಪಾಯಿಂಟ್ಸ್ನ ಟ್ರ್ಯಾಕ್ ಮಾಡ್ತಾ ಇರಿ. ಏನಕ್ಕಂದರೆ ಅದು ಪ್ರತಿ ಸೈಕಲಲ್ಲಿ ಅದು ಎಕ್ಸ್ಪೈರ್ ಆಗ್ತಾ ಹೋಗುತ್ತೆ. ಅದಕ್ಕೊಂದು ಲೈಫ್ ಟೈಮ್ ವಾರಂಟಿ ಬರಲ್ಲ. ಅದು ನೀವು 1 ವರ್ಷಕ್ಕೋ 2 ವರ್ಷಕ್ಕೋ ಆ ಪಾಯಿಂಟ್ಸ್ಗಳು ಇರ್ತವೆ, ಆಮೇಲೆ ಅದು ಎಕ್ಸ್ಪೈರಿ ಆಗ್ತಾ ಹೋಗ್ತವೆ. ಸೊ ಆ ರಿವಾರ್ಡ್ ಪಾಯಿಂಟ್ಸನ್ನು ಸರಿಯಾಗಿ ಉಪಯೋಗಿಸ್ತಾ ಇರಿ. ಸೊ ನೀವು ಮತ್ತು ಹೋಟೆಲು ಮತ್ತು ಏರ್ಲೈನ್ನ ಲಾಯಲ್ಟಿ ಪ್ರೋಗ್ರಾಮ್ಗಳನ್ನು ಸೇರಿಕೊಳ್ಳಿ. ನಿಮ್ಮ ಕ್ರೆಡಿಟ್ ಕಾರ್ಡು ಯಾವ
ಹೋಟೆಲ್ ಜೊತೆ ಟೈಅಪ್ ಇದೆ, ಯಾವ ಏರ್ಲೈನ್ ಜೊತೆ ಟೈಅಪ್ ಇದೆಯೋ ಅವರ ಲಾಯಲ್ಟಿ ಪ್ರೋಗ್ರಾಮನ್ನು ಖಂಡಿತವಾಗ್ಲೂ ಸೇರಿಕೊಳ್ಳಿ. ಅದಕ್ಕೆ ಬರೀ ಸೈನ್ ಅಪ್ ಮಾಡೋದಕ್ಕಿರುತ್ತೆ. ಮತ್ತು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಯಾವುದಿದೆ ಅದನ್ನು ನೀವು ಪ್ರತಿ ಸಲ ಬುಕ್ಕಿಂಗ್ ಮಾಡಬೇಕಾದ್ರೆ ಆ ಲಾಯಲ್ಟಿ ಪ್ರೋಗ್ರಾಮ್ ಅಥವಾ ಲಾಯಲ್ಟಿ ನಂಬರ್ ಅಂತ ಇರುತ್ತೆ ಅಥವಾ ID ಅಂತ ಇರುತ್ತೆ, ಅದನ್ನು ನೀವು ಅಲ್ಲಿ ಹಾಕಿದ್ರೆ ಸಾಕು, ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಕ್ರೆಡಿಟ್ ಕಾರ್ಡ್ ರಿವಾರ್ಡ್ ಪಾಯಿಂಟ್ಸ್ ಮತ್ತು ಏರ್ಲೈನ್ ಅಥವಾ ಹೋಟೆಲ್ ರಿವಾರ್ಡ್ ಪಾಯಿಂಟ್ಸನ್ನು ಜೊತೆಗೆ ಯೂಸ್ ಮಾಡೋದಕ್ಕಾಗತ್ತೆ. ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀರಂತಂದರೆ ಯಾವ ಕ್ರೆಡಿಟ್ ಕಾರ್ಡಲ್ಲಿ 0 ಫಾರೆಕ್ಸ್ ಚಾರ್ಜಸ್ ಇದೆಯೋ ಆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಆ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ನಿಮ್ಮ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿದ್ರೆ ನಿಮಗೆ ಫಾರೆಕ್ಸ್ ಚಾರ್ಜಸ್ಸು ಅಪ್ಲೈ ಆಗೋಲ್ಲ ಅಥವಾ ತುಂಬ ಕಮ್ಮಿ ಚಾರ್ಜಸ್ ಅಪ್ಲೈ ಆಗುತ್ತೆ. ಹೀಗೆ ನೀವು ಹಣವನ್ನು ಉಳಿಸ್ಕೊಳ್ಬೋದು. ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಸರಿಯಾಗಿ ಅದರ ಬಗ್ಗೆ ನಾಲೆಜ್ ಇದ್ದು ಅದನ್ನು ನೀವು ಸರಿಯಾಗಿ ಉಪಯೋಗಿಸಿದ್ರೆ ಮಾತ್ರ ನಿಮಗೆ ಅದರಿಂದ ಉಳಿತಾಯ ಆಗುತ್ತೆ. ನಿಮಗೆ ಸರಿಯಾದ ನಾಲೆಜ್ ಇಲ್ಲ, ಅದನ್ನ ಎಲ್ಲಿ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸ್ಬೇಕು ಗೊತ್ತಿಲ್ಲ ಅಂತಂದರೆ ನಿಮ್ಮ ಹತ್ರ ತುಂಬ ಎಷ್ಟೊಂದು ಕ್ರೆಡಿಟ್ ಕಾರ್ಡ್ಗಳಿದ್ದರೂ ಅದರ ಏನು ಯೂಸ್ ಆಗೋಲ್ಲ. ಸೊ ನಿಮ್ಮ ಹತ್ರ ಯಾವುದೆಲ್ಲ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳಿದ್ದಾವೆ ಅದರ ಉಪಯೋಗಗಳೇನು ಅದನ್ನ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಅದನ್ನು ಸರಿಯಾಗಿ ಉಪಯೋಗಿಸಿದ್ರೆ ಮಾತ್ರ ಅದನ್ನು ನೀವು ತುಂಬ ಗಳಿಸೋದಕ್ಕಾಗತ್ತೆ ಮತ್ತು ಹಣವನ್ನು ಉಳಿಸೋದಕ್ಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ರೀತಿ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸ್ಬೋದು ಮತ್ತು ಅದರ ಬೆನಿಫಿಟ್ಗಳು ಏನೆಲ್ಲ ಅಂತ ನೋಡಿದ್ವಿ. ಟ್ರಾವೆಲ್ಗೆ ಸ್ಪೆಂಡ್ ಮಾಡ್ದಂಗೆ ನಿಮಗೆ ಜಾಸ್ತಿ ರಿವಾರ್ಡ್ ಪಾಯಿಂಟ್ಸ್ಗಳು ಸಿಗ್ತವೆ. ಹಾಗೆ ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಫ್ರೀ ಲಾಂಜ್ ಎಕ್ಸಸ್ಗಳು ಸಿಗ್ತವೆ. ಹಾಗೆ ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ನಿಮಗೆ ಫ್ರೀ ಆಗಿರೋಂಥ ಟ್ರಾವೆಲ್ ಇನ್ಶೂರೆನ್ಸ್ ಸಿಗ್ತವೆ. ಮತ್ತು ನೀವು ಫಾರಿನ್ ಎಕ್ಸ್ಚೇಂಜ್ಗಳಲ್ಲಿ ಇಂಟ್ರೆಸ್ಟ್ ರೇಟು ತುಂಬ ಕಮ್ಮಿ ಸಿಗುತ್ತೆ ಅಥವಾ 0 ಫಾರಿನ್ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ. ಮತ್ತು ನಿಮ್ಮ ಟ್ರಾವೆಲ್ ಟ್ರಿಪ್ಗಳಲ್ಲಿ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ಸ್ಗಳು ಸಿಗ್ತವೆ ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ. ಹಾಗೆ ನಿಮ್ಮ ಟ್ರಾವೆಲ್ ಕ್ರೆಡಿಟ್ ಕಾರ್ಡಿಂದ ಫ್ರೀ ಆಗಿರುವಂಥ ಏರ್ ಟಿಕೆಟ್ಗಳು ಅಥವಾ ಹೋಟೆಲ್ ಸ್ಟೇಸ್ಗಳು ಸಿಗ್ತವೆ. ಇದು ಮುಖ್ಯವಾದಂಥ ಪಾಯಿಂಟ್ಸ್ಗಳನ್ನು ನಾವು ಇವತ್ತು ನೋಡಿರೋದು. ಜಾಸ್ತಿ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅಥವಾ ಕಮ್ಮಿ ಟ್ರಾವೆಲ್ ಮಾಡ್ತಾ ಇದ್ದೀರೋ ಅದು ಪರವಾಗಿಲ್ಲ. ಆದರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಿ ಅಂತಾದರೆ ನಿಮಗೆ ಟ್ರಾವೆಲ್ ಕ್ರೆಡಿಟ್ ಕಾರ್ಡು ತುಂಬ ಉಪಯೋಗ ಆಗುತ್ತೆ. ಅದರಿಂದ ನೀವು ತುಂಬ ಹಣವನ್ನು ಉಳಿಸ್ಬೋದು ಮತ್ತು ಅದರಿಂದ ನೀವು ತುಂಬ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಬೋದು. ಹೀಗಾಗಿ ನಿಮಗೆ ಯಾವುದು ಸರಿಯಾದ ಸೂಕ್ತವಾದ ಕ್ರೆಡಿಟ್ ಕಾರ್ಡ್ ಯಾವುದು ಅಂತ ನೀವು ನೋಡಿಕೊಂಡು ಅದನ್ನು ನೀವು ಪಿಕ್ ಮಾಡಿ ಅದಕ್ಕೆ ಅಪ್ಲೈ ಮಾಡಿ. ಮತ್ತು ನಿಮ್ಮ ಪೇಮೆಂಟನ್ನು ಡಿಲೇ ಮಾಡಬೇಡಿ. ಮಿನಿಮಮ್ ಚಾರ್ಜಸನ್ನು ಖಂಡಿತವಾಗ್ಲೂ ಪೇ ಮಾಡೋಕ್ಕೆ ಹೋಗಬೇಡಿ. ಫುಲ್ ಪೇಮೆಂಟನ್ನು ಮಾಡಿ, 1-2 ದಿನ ಮೊದಲೇ ಮಾಡಿ. ಅದರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳಾಗಲ್ಲ. ಕ್ರೆಡಿಟ್ ಕಾರ್ಡ್ನ ಟ್ರ್ಯಾಪಲ್ಲಿ ಖಂಡಿತವಾಗ್ಲೂ ಬೀಳಬೇಡಿ. ಏನಕ್ಕಂದರೆ ಆ ಫ್ರೀ ಹಣ ನಿಮಗೆ 1 ತಿಂಗಳು ಮೊದಲೇ ಕೊಟ್ಬಿಡ್ತಾರೆ. ಅದರ ನಂತರ ನಾವು ಎಷ್ಟು ಬೇಕಾದರೂ ಖರ್ಚು ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ರೀತಿಯ ತೊಂದರೆಯಲ್ಲಿ ನೀವು ಸಿಕ್ಕಾಕ್ಕೊಳ್ಬೇಡಿ. ಮತ್ತು ಹುಷಾರಾಗಿ ಮತ್ತು ನಾಲೆಜಬಲ್ ಆಗಿ ಈ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಿ ಮತ್ತು ನೀವು ಖುಷಿಯಾಗಿ ನಿಮ್ಮ ಟ್ರಾವೆಲನ್ನು ಎಂಜಾಯ್ ಮಾಡಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ಬೇಸಿಕ್ ಆಗಿರೋಂಥ ಡೀಟೇಲ್ಸು, ಯಾವುದು ಒಳ್ಳೆಯದು ಮತ್ತು ಯಾವ ರೀತಿ ನಾವು ಇದನ್ನು ಉಪಯೋಗಿಸ್ಬೋದು ಅದನ್ನೆಲ್ಲ ತಿಳಿಸಿದ್ದೀನಿ. ಸೊ ಯಾರೆಲ್ಲ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅವರು ಟ್ರಾವೆಲ್ ಕ್ರೆಡಿಟ್ ಕಾರ್ಡ್ಗಳನ್ನು ಉಪಯೋಗಿಸಿ ಬೆನಿಫಿಟನ್ನು ಪಡ್ಕೊಳ್ಬೋದು. ನನ್ನ ಚಾನಲ್ನ ನೀವು ಮೊದಲನೇ ಸಲ ನೋಡ್ತಾ ಇದ್ದೀರಿ ಅಂತಂದರೆ ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭ.